ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ನಮ್ಮೆಲ್ಲರ ಲೈಫ್ ಸ್ಟೈಲ್. ಇವತ್ತು ನಾನು ನನ್ನ ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನಾನು ಬಿರಿಯಾನಿ ಪೌಡರ್ ಮಾಡೋಣ ಅಂತ ನಟ್ಮಗ್ 1, ಚಕ್ಕೆ 3 ಇಂಚಷ್ಟು, ಕಪ್ಪು ಏಲಕ್ಕಿ 1, ಸ್ಟಾರ್ ಹೂವು 3, ಲವಂಗ 10-12, ಮೆಣಸು 1 ಸ್ಪೂನು, ಜಾಪತ್ರಿ ಹೂವು 3, ಏಲಕ್ಕಿ 10-12, ಸೋಂಪು 1 ಸ್ಪೂನು, ಜೀರಿಗೆ 1 ಸ್ಪೂನು, ಬೇಳೆ ಮೆಣಸಿನ್ಕಾಯಿ 20 ತೊಗೊಂಡಿದ್ದೀನಿ, ಧನಿಯಾ 2 ಸ್ಪೂನು, ಪಲಾವ್ ಎಲೆ 4-5. ಈ ಎಲ್ಲ ಮಸಾಲೆ ಪದಾರ್ಥನ ನೀವು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋದ್ರಿಂದ ಘಮನ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದೆಲ್ಲ ಕ್ವಾಂಟಿಟಿ ನಿಮಗೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಈ ಬಿರಿಯಾನಿ ಪೌಡರ್ನ ನಾವು ಮನೇಲೇ ಫ್ರೆಶ್ ಆಗಿ ಮಾಡೋದ್ರಿಂದ ಯಾವುದೇ ಆಗಿರ್ಬೋದು ಬಿರಿಯಾನಿ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ. ನೀವು ಈ ಬಿರಿಯಾನಿ ಪೌಡರ್ನ ಒಂದ್ಸರಿ ಮಾಡಿಟ್ಕೊಂಡ್ರೆ ಮಶ್ರೂಮ್ ಬಿರಿಯಾನಿ ಅಲ್ಲದೆ ವೆಜ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿಗಳಿಗೂ ಕೂಡ ಇದನ್ನು ಸೇರಿಸ್ಕೊಬೋದು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಈ ಎಲ್ಲ ಮಸಾಲೆ ಪದಾರ್ಥನ ಹುರಿದಿರೋ ಅಂಥದ್ದನ್ನು ನಾವು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಅದು ಕಂಪ್ಲೀಟ್ ತಣ್ಣಗಾದ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಈಗ ನಾನು ಇಂದೂಸ್ ವ್ಯಾಲಿಯಿಂದ ಒಂದು ಬಿರಿಯಾನಿ ಕುಕ್ಕಿಂಗ್ ಪಾಟ್ನ ತರಿಸಿದ್ದೆ, ಅದು ಅನ್ಬಾಕ್ಸ್ ಮಾಡ್ಕೊಂಡು ಬರೋಣ. ಇವ್ರ ಪ್ಯಾಕೇಜಿಂಗ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಇವ್ರ ಹತ್ರ ಒಂದು ಇಡ್ಲಿ ಪಾಟ್ ಕೂಡ ತರಿಸ್ಕೊಂಡಿದ್ದೆ, ಹಾಗಾಗಿ ನನಗೆ ಇಷ್ಟ ಆಗಿ ಮತ್ತೆ ಈ ಬಿರಿಯಾನಿ ಕುಕ್ಕಿಂಗ್ ಪಾಟ್ನ ನಾನು ಆರ್ಡ್ರ್ ಮಾಡಿದ್ದೀನಿ. ಇವ್ರ ಪ್ಯಾಕಿಂಗ್ ಅಂತೂ ತುಂಬಾ ಸೇಫಾಗಿರುತ್ತೆ. ನೋಡ್ತಾ ಇರ್ಬೋದು, ಈ ಬಿರಿಯಾನಿ ಕುಕ್ಕಿಂಗ್ ಪಾಟು ವಿತ್ ಗ್ಲಾಸ್ ಲಿಡ್ನ ಕೊಟ್ಟಿದ್ದಾರೆ. ಇದು ಪ್ರೀಮಿಯಮ್ 3 ಲೇಯರ್ ಬಾಡಿ ಆಗಿರುತ್ತೆ. ನಾನಿಲ್ಲಿ ಆರ್ಡ್ರ್ ಮಾಡಿರೋ ಅಂಥದ್ದು 4 ಲೀಟರ್ ಪಾಟು. ಇದು ನೀವು ಇಂಡಕ್ಷನ್ ಸ್ಟೋವಲ್ಲೂ ಕೂಡ ಯೂಸ್ ಮಾಡ್ಕೊಬೋದು. ಹಾಗೆ ನಿಮ್ಮ ಹತ್ರ ಏನಾದ್ರು ಡಿಶ್ ವಾಷರ್ ಇದ್ದರೆ ಅದರಲ್ಲೂ ಕೂಡ ಇದು ಸೇಫ್ ಇರುತ್ತೆ. ಸ್ಟೈನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ 100% ಫುಡ್ ಸೇಫ್ ಇರುತ್ತೆ. ಹಾಗೆ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ಇದು ಯಾವುದೇ ಕೂಡ ಪೇಯ್ಡ್ ಪ್ರಮೋಷನ್ ಅಲ್ಲ. ಆಲ್ರೆಡಿ ನಾನು ಸ್ವೀಟ್ ರೆಸಿಪಿನ ಮಾಡಿ ರಿವ್ಯೂ ಹೇಳ್ತಾ ಇದ್ದೀನಿ. ಈ ಪಾಟ್ ನಿಮ್ಗೆ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಹಾಗೆ ಇಲ್ಲಿ ನೆಕ್ಸ್ಟು ನಾನು ಮಶ್ರೂಮ್ ಬಿರಿಯಾನಿಗೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಮಶ್ರೂಮ್ನ ಹೇಗೆ ಕ್ಲೀನ್ ಮಾಡೋದು ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಮಶ್ರೂಮ್ ಮೇಲಿರೋಂಥ ಪಾರ್ಟ್ನ ನೀವು ನೈಫಿಂದ ನೀಟಾಗಿ ತೊಗೊಳ್ಬೋದು. ಅದು ಈಸಿಗೆ ಬರುತ್ತೆ. ಈಗ ಎಷ್ಟು ವೈಟಾಗಿ ಕಾಣಿಸ್ತಾ ಇದೆ ನೋಡಿ ಮಶ್ರೂಮು. ಇದೇ ಥರ ನಾನು ಎಲ್ಲ ಮಶ್ರೂಮ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಮಶ್ರೂಮ್ ಹಣಬೆಯಲ್ಲಿ ಪ್ರೋಟೀನು, ವಿಟಮಿನ್ ಡಿ ಹೆಚ್ಚಾಗಿದೆ. ಮತ್ತು ನಿಮಗೆ ದೇಹದಲ್ಲಿ ಏನಾದ್ರು ಕೊಲೆಸ್ಟ್ರಾಲ್ ಮಟ್ಟನ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಒಳ್ಳೆಯದು. ಡಯಾಬಿಟಿಕ್ ಪೇಷೆಂಟು, ಮಧುಮೇಹಿಗಳಿಗೂ ಕೂಡ ಇದು ತುಂಬಾ ಒಳ್ಳೆಯದು. ನಿಮ್ಮ ಬಾಡಿಲಿ ನ್ಯೂಟ್ರಿಷನ್ ಕೊರತೆ ಇದ್ರೂ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ಎಲ್ಲನೂ ಕ್ಲೀನ್ ಮಾಡ್ಕೊಂಡಾಯಿತು. ಈಗ ಇದಕ್ಕೆ ನಾನು 3-4 ಬಾರಿ ಉಪ್ಪನ್ನ ಸೇರಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ. ಈಗ ಕ್ಲೀನ್ ಮಾಡ್ಕೊಂಡಿರೋಂಥ ಮಶ್ರೂಮ್ನ ನಾನು 2 ಭಾಗವಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡೋದ್ರಿಂದ ಬಿರಿಯಾನಿ ತಿನ್ನುವಾಗ ಮಶ್ರೂಮು ಬಾಯಿಗೆ ಸಿಗುತ್ತೆ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನಿಲ್ಲಿ ಹುರಿದಿಟ್ಟಿರೋಂಥ ಮಸಾಲೆಗಳನ್ನ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಪೌಡ್ರ್ ಮಾಡ್ಕೊಳ್ಳೋದನ್ನು ನೀವು ಏರ್ಟೈಟ್ ಕಂಟೈನರ್ನಲ್ಲಿ ಇಡೋದ್ರಿಂದ 6 ತಿಂಗಳವರೆಗೂ ಉಪಯೋಗಿಸ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಾನು ಇಂದೂಸ್ ವ್ಯಾಲಿ ಬಿರಿಯಾನಿ ಪಾಟ್ನ ಯೂಸ್ ಮಾಡಿಕೊಂಡು ಮಶ್ರೂಮ್ ಬಿರಿಯಾನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಪಾಟ್ ಇಟ್ಟು ನಾನು 2-3 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಈ ಓಲ್ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡಿದ್ಮೇಲೆ ನಾನು 4 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ, ಹಾಗೆ ಒಂದು 10 ಹಸಿಮೆಣಸಿನ್ಕಾಯಿನ ಸೀಳ್ಕೊಂಡು ಹಾಕ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹಚ್ಚಿರೋಂಥ ಪುದೀನ, ಕೊತ್ತಂಬರಿನೂ ಸೇರಿಸ್ಕೊಂಡು ಅದನ್ನು ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿನ ಗ್ರೈಂಡ್ ಮಾಡಿ ಕೂಡ ಸೇರಿಸ್ಕೊಬೋದು.
ಈಗ ಇದು ಫ್ರೈ ಆದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಮಶ್ರೂಮ್ನ ಸೇರಿಸ್ಕೊತಾ ಇದ್ದೀನಿ. ಮಶ್ರೂಮ್ನು ಕೂಡ ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನು ಅರಿಶಿನ, ಹಾಗೆ 3 ಸ್ಪೂನು ನಾವೀಗಾಗಲೇ ರೆಡಿ ಮಾಡಿಟ್ಟಿರೋ ಅಂಥ ಬಿರಿಯಾನಿ ಪೌಡ್ರನ್ನ ಯೂಸ್ ಮಾಡಿಕೊಂಡು ಎಲ್ಲನೂ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಶ್ರೂಮಲ್ಲೂ ಕೂಡ ನೀರಿನ ಅಂಶ ಇರೋದ್ರಿಂದ ನೀವು ಯಾವುದೇ ಥರ ನೀರು ಸೇರಿಸಿ ಬೇಯಿಸ್ಕೊಳ್ಳೋದು ಬೇಡ. ಈಗ ಎಲ್ಲನೂ ಕೂಡ ಮಿಕ್ಸ್ ಮಾಡಿದ್ಮೇಲೆ ಒಂದು 50% ಅಷ್ಟು ಮಶ್ರೂಮ್ ಬೆಂದಮೇಲೆ ನಾನಿಲ್ಲಿ 1:2 ಹಾಗೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನು 1.5 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ 3 ಗ್ಲಾಸ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ನೀರು ಕುದಿ ಬಂದಮೇಲೆ ಈಗಾಗಲೇ ತೊಳೆದು ನೆನೆಸಿಟ್ಟಿರೋಂಥ ಅಕ್ಕಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈಗ ಅಕ್ಕಿ ಸೇರಿಸಿದ್ಮೇಲೆ ಎಲ್ಲ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಡೋಣ. ನೀವು ಗಮನಿಸಿರ್ಬೋದು, ಇಲ್ಲಿ ನಾನು ಈ ಬಿರಿಯಾನಿಗೆ ಟೊಮೆಟೊನ ಸೇರಿಸಿಲ್ಲ. ಹಾಗಾಗಿ ಇಲ್ಲಿ ಕುದಿ ಬಂದ ಮೇಲೆ ನಾನು ಅರ್ಧ ನಿಂಬೆಹಣ್ಣು ರಸನ ಸೇರಿಸ್ಕೊತಾ ಇದ್ದೀನಿ. ಈಗ ಮತ್ತೆ ಎಲ್ಲನೂ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಲಿಡ್ನ ಮುಚ್ಚಿ ನಾವಿಲ್ಲಿ ಮೀಡಿಯಂ ಫ್ಲೇಮಲ್ಲಿ 10 ನಿಮಿಷ ಬೇಯಲಿಕ್ಕೆ ಬಿಡೋಣ. ಈಗ ಈ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಈ ಬಿರಿಯಾನಿ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಇದಕ್ಕೆ ಕೊನೆಯಲ್ಲಿ ನಾನು ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕಾಂಬಿನೇಷನ್ ಆಗಿ ರಾಯ್ತನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ರಾಯ್ತಾಗಿಲ್ಲಿ ನಾನು ಈರುಳ್ಳಿ, ಟೊಮೆಟೊ ಹಾಗೆ ಸೌತೆಕಾಯಿ, ಕೊತ್ತಂಬರಿನ ಸೇರಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇಲ್ಲಿ ನಾನು ಬೆಳಗಿನ ತಿಂಡಿ ಜೊತೆಗೆ ಒಂದು ಡಿಟಾಕ್ಸ್ ಡ್ರಿಂಕ್ ಕೂಡ ರೆಡಿ ಮಾಡ್ಕೊಂಡಿದ್ದೆ. ನಾನಿಲ್ಲಿ ನೀರಿಗೆ ಸಬ್ಜಾ ಸೀಡ್ಸು, ಕ್ರಷ್ ಮಾಡಿರೋಂಥ ಪುದೀನ ಹಾಗೆ ಲೆಮನ್ನು ಕೂಡ ಸೇರಿಸ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡ್ಕೊಂಡಿದ್ದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.